ಹಲೋ ಹಾಯ್ ನಮಸ್ಕಾರ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀವಿ. ನಾವು ಬಂದಿದ್ದೀವಿ ಬೆಂಗಳೂರು ಪ್ಯಾಲೇಸ್ಗೆ. ಸೊ ಇದು ಬಂದು ಟೋಟಲ್ 1 ಎಕರೆಯಲ್ಲಿ ನಿರ್ಮಾಣ ಆಗಿರುವ ಪ್ಯಾಲೇಸ್ ಇದು. ಸೊ ಇದ್ರ ಸುತ್ತಮುತ್ತ ನಿಮಗೆ ಕನಿಷ್ಠ ಅಂದರೆ ಒಂದು 400 ಎಕರೆ ಸರೌಂಡಿಂಗ್ ವ್ಯಾಪ್ತಿ ಇದೆ ಅಂತ ಹೇಳ್ತಾರೆ. ಅರಮನೆಗೆ ಸೇರಿರೋದು. ಬನ್ನಿ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಅರಮನೆ ತೋರಿಸ್ತೀನಿ. ಅರಮನೆ ಯಾವ ಶೈಲಿಯಲ್ಲಿ ನಿರ್ಮಾಣ ಆಗಿದೆ, ಯಾವಾಗ ನಿರ್ಮಾಣ ಆಗಿದೆ, ವಿಡಿಯೋ ತೋರಿಸ್ತಾ ಇನ್ಫಾರ್ಮೇಶನ್ ಕೊಡೋಕೆ ಟ್ರೈ ಮಾಡ್ತೀನಿ. ಕಮಾನ್ ಬನ್ನಿ. ಟಿಕೆಟ್ಸ್ ಎಷ್ಟಿದೆ, ಟಿಕೆಟ್ ಪ್ರೈಸ್, ಎಂಟ್ರಿ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಈ ಪ್ಯಾಲೇಸ್ಗೆ 2005 ಯಾವುದೇ ತರ ಎಂಟ್ರಿಗಳನ್ನ ಇಟ್ಟಿರ್ಲಿಲ್ಲ, ನಿರ್ಬಂಧನೆಗಳಿದ್ದವು. ರಾಜರು 2005 ಬಂದು ಈ ಪ್ಯಾಲೇಸ್ಗೆ ಎಂಟ್ರಿನ ಘೋಷಣೆ ಮಾಡ್ತಾರೆ. ಸೊ ಒಬ್ಬರಿಗೆ ಬಂದು 280 ರುಪೀಸ್ ಟಿಕೆಟ್ ಪ್ರೈಸಸ್ ಇರುತ್ತೆ, ಮತ್ತೆ ಫಾರಿನರ್ಸ್ಗೆ ಬಂದು 480 ರುಪೀಸ್ ಟಿಕೆಟ್ಸ್ ಪ್ರೈಸ್ನ ನಿಗದಿ ಮಾಡ್ತಾರೆ. ಸೊ ಅದಾದ್ಮೇಲೆ ಬಂದು ಇವಾಗ ಏನಿದೆ ಅಂತ ಹೇಳಿದ್ರೆ 300 ರುಪೀಸ್ ಎಂಟ್ರಿ ಫೀಸ್ ಇದೆ. ಮತ್ತೆ ಫಾರಿನರ್ಸ್ಗೆ ಗೊತ್ತಿಲ್ಲ, ಬಟ್ ನೋಡಿ 300 ರುಪೀಸ್ ಆದ್ಮೇಲೆ ಈ ತರ ನಿಮ್ಗೆ ಬ್ಯಾಂಡ್ ನ ಕೊಡ್ತಾರೆ ಒಳಗಡೆ ಎಂಟ್ರಿಗೆ. ಅದಾದ್ಮೇಲೆ ನಿಮ್ಗೆ ಆಡಿಯೋ ಗೈಡ್ ನ ಕೊಡ್ತಾರೆ. ಅದು ಬಂದು ನಿಮ್ಗೆ 10 ಲ್ಯಾಂಗ್ವೇಜ್ ಅಲ್ಲಿ ಅವೈಲಬಲ್ಸ್ ಇರುತ್ತೆ. ನೀವು ಆಡಿಯೋನ ಕೇಳ್ಕೊಂಡು ಒಳಗಡೆ ಪ್ಯಾಲೇಸ್ ಒಳಗಡೆ ನಿಗದಿತ ಮಾಡಿರೋ ಜಾಗಗಳಲ್ಲಿ 1, 2, 3 ಅಂತ ಹೇಳ್ಬಿಟ್ಟು ಒಂದು 25 ಪ್ಲೇಸಸ್ಗಳನ್ನ ಮಾರ್ಕ್ ಮಾಡಿರ್ತಾರೆ. ನೀವು ಆ ಜಾಗಕ್ಕೆ ಹೋಗಿ ಆ ಆಡಿಯೋನ ಪ್ಲೇ ಮಾಡಿದ್ರೆ ಅಲ್ಲಿ ಇನ್ಫಾರ್ಮೇಶನ್ ಆ ಆಡಿಯೋ ನಿಮ್ಗೆ ತಿಳಿಸ್ಕೊಡುತ್ತೆ. ಸೊ ಆ ತರ ಫೀಚರ್ಸ್ ನ ಒಳಗಡೆ ಮಾಡಿದ್ದಾರೆ. ಸೊ ನಾವು ಒಳಗಡೆ ಎಲ್ಲ ಮುಗಿಸ್ಕೊಂಡ್ಬಂದು ತುಂಬಾ ಮತ್ತೆ ಈ ಅರಮನೆಗೆ ಬಂದು ಮೇನ್ ಎಂಟ್ರಿ ಇದಾಗಿರುತ್ತೆ. ನಾಗವಲ್ಲಿ ರಾಮನಾಥ್ಗೆ ಸೊ ಇಲ್ಲಿಂದಲೇ ಮೆಸೇಜ್ ಕೊಡೋದು. ಸೊ ಇದೇ ಕಿಟಕಿಯಿಂದ ರಾಮನಾಥ್ ಮನೆ ಕಾಣಿಸೋದು ನಾಗವಲ್ಲಿಗೆ. ಸೊ ಇಲ್ಲಿ ನಾಗವಲ್ಲಿಗೆ ರಾಮನಾಥ್ ಮನೆ. ಆ್ಯಕ್ಚುಲಿ ಇದು ಬಂದು ಪ್ರೈವೇಟ್ ಪ್ರಾಪರ್ಟಿ, ಯಾವುದೇ ಥರ ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ. ಇದು ಈಗಲೂ ಕೂಡ ಮೈಸೂರು ರಾಜರಿಗೇನೆ ಒಡೆತನಕ್ಕೆ ಬರುತ್ತಂತೆ ಈ ಪ್ಯಾಲೇಸು. ಇಲ್ಲಿ ರಾಜರು ಯೂಸ್ ಮಾಡಿದ್ದಂಥ ಚೇರ್ಗಳಾಗಿರ್ಬೋದು, ಕನ್ನಡಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಏನಿದೆ ಮಿರರ್ ಸೆಕ್ಷನ್ಸ್ಗಳು, ಮತ್ತು ಅವ್ರ ಚಿಕ್ಕ ಚಿಕ್ಕ ಥಿಂಗ್ಸ್ಗಳು, ಅವರ ಅಂದರೆ ಗೇಮ್ಗಳು ಆಡ್ತಿದ್ದ ಜಾಗಗಳು, ಸೊ ಅದನ್ನೆಲ್ಲ ಇಲ್ಲಿ ನೀಟಾಗಿ ಸ್ಟೋರ್ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ನಾವು ಯಾವುದೋ ಒಂದು ರಾಜರ ಕಾಲಕ್ಕೆ ನಾವು ಓದೋಷ್ಟು ಫೀಲ್ ಬರುತ್ತೆ ಇಲ್ಲಿ. ನೀವೇನಾದ್ರೂ ಅಕಸ್ಮಾತ್ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಒಂದು ಸತಿ ಬಂದು ವಿಸಿಟ್ ಮಾಡಿರಿ, ನೀವು ಮತ್ತೆ ರಾಜರ ಕಾಲಕ್ಕೆ ಹೋದೋ ಫೀಲು ಗ್ಯಾರಂಟಿ ಬರ್ತದೆ.
ಇದು ಬಂದು ಗ್ಲಾಸ್ ಹೌಸ್ ಏನಿದೆ, ಇದು ಬಂದು ರಾಜ್ ಅವ್ರದ್ದು ಅಂದರೆ ರೆಸ್ಟ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಈ ಗ್ಲಾಸ್ ಪ್ಯಾಲೇಸ್ನ ಯೂಸ್ ಮಾಡ್ತಾ ಇದ್ರಂತ, ಗ್ಲಾಸ್ ಹೌಸ್ನ. ಇದು ಬಂದು ಆ್ಯಕ್ಚುಲಿ ರಾಜ್ರದ್ದು ಕಿಚನ್ ಆಗಿರ್ತಿತ್ತಂತೆ ಇದು. ಇದು ಟೋಟಲ್ ನೀವೇನು ನೋಡ್ತಾ ಇದ್ದೀರಾ ಅರೌಂಡು ಈ ಪ್ಯಾಲೇಸು ಟೋಟಲ್ 1 ಎಕರೆಯಲ್ಲಿ ಇರೋದು. ಮತ್ತು ಟೋಟಲ್ ಸುತ್ತಮುತ್ತ ನಿಮಗೆ 450 ಎಕರೆನ ಸೊ ಈ ಪ್ಯಾಲೇಸ್ ಹೊಂದಿದೆಯಂತೆ. ಎಷ್ಟು ನಮ್ಮ ಸಂಸ್ಕೃತಿ ಎಷ್ಟು ರಿಚ್ ಆಗಿದೆ ಅಂತ. ಇವಾಗ್ಲೂ ಕೂಡ ಎಷ್ಟೋ ಫಾರಿನರ್ಸ್ಗಳು ಇಲ್ಲಿ ಬಂದು ನೋಡಿ ನಮ್ಮ ಸಂಸ್ಕೃತಿನಾಗಿರ್ಬೋದು ಮತ್ತು ರಿಚ್ನೆಸ್ ಆಗಿರ್ಬೋದು ಸೊ ಕಣ್ತುಂಬ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ. 1874ರಲ್ಲಿ ರೇ ಜೇವ್ ಗ್ಯಾರೆಟ್ ಅನ್ನೋ ಬ್ರಿಟಿಷ್ ಇಂಜಿನಿಯರ್ನ ಕರೆಸಿ ಈ ಪ್ಯಾಲೇಸ್ನ ನಿರ್ಮಾಣ ಮಾಡೋಕ್ಕೆ ಸೊ ಅವ್ರಿಗೆ ಒಪ್ಪಿಸ್ತಾರಂತೆ. ಸೊ ಅದಾದ್ಮೇಲೆ ಈ ಪ್ಯಾಲೇಸ್ ಬಂದು ಈ ಪ್ಯಾಲೇಸ್ನ ಲಂಡನ್ನಲ್ಲಿರುವ ವಿಲ್ಸಲ್ ಗ್ಯಾಸರ್ ಶೈಲಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಇರುತ್ತೆ. ಹಾಗೆ ಇಂಜಿನಿಯರ್ ಆದ ರೇ ಜೇವ್ ಗ್ಯಾರೆಟ್ ನಿರ್ಮಾಣ ಮಾಡಿರುವ ಈ ನಮ್ಮ ಬ್ಯಾಂಗ್ಳೂರ್ ಪ್ಯಾಲೇಸ್ ನಮ್ಮ ಹೆಮ್ಮೆ. ವಿಡಿಯೋಗೆ ಇಷ್ಟೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.